ಕ್ರಿಕೆಟ್ ಇತಿಹಾಸದಲ್ಲೇ ಕೆಲವೊಮ್ಮೆ ಆಟಗಾರರು ತಮ್ಮ ಮಾತಿನಿಂದಲ್ಲ, ತಮ್ಮ ಆಟದಿಂದಲೇ ಉತ್ತರ ಕೊಡುತ್ತಾರೆ. ಇತ್ತೀಚೆಗೆ ಭಾರತದ ಯುವ ಕ್ರಿಕೆಟ್ ಸೆನ್ಸೇಷನಲ್ ವೈಭವ್ ಸೂರ್ಯವಂಶಿ ಕೂಡ ಅದನ್ನೇ ಸಮೇತ ಈಗ ಮಾಡಿದ್ದಾರೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಶ್ರೀಲಂಕಾ ಎ ವಿರುದ್ಧ ಪಂದ್ಯದಲ್ಲಿ ಮೈದಾನದಲ್ಲೇ ನಡೆದ ವಾಗ್ವಾದ ಮತ್ತು ತಳ್ಳಾಟದಿಂದಾಗಿ ವೈಭವ್ ಸೂರ್ಯವಂಶಿ ಸುದ್ದಿಗೆ ಇದ್ದಾದರು. ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಬಗ್ಗೆ ಸಾಕಷ್ಟು ಟೀಕೆಗಳು ಕೆಲವು ರೂಮರ್ಸ್ ಕೇಳಿ ಬಂದವು. ಆದರೆ ಅದೇ ವೈಭವ್ ಸೂರ್ಯವಂಶಿ ಕೇವಲ 29 ಚೆಂಡುಗಳಲ್ಲಿ 94 ರನ್ನು ಸಿಡಿಸಿ ಟೀಕೆಕರ ಬಾಯಿಗೆ ಬ್ಯಾಟ್ನಲ್ಲೇ ಉತ್ತರ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಹಾಗಾದರೆ ಈ ಸಂಪೂರ್ಣ ಘಟನೆ ಏನು ನಡೀತು, ಈ ವಿವಾದ ಹೇಗೆ ಶುರುವಾಯಿತು ಮತ್ತು ಹೇಗೆ ಸೂರ್ಯವಂಶಿ ಈ ಹೀರೋ ಆದರು, ಬನ್ನಿ ಸಂಪೂರ್ಣ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಈ ವಿವಾದ ಹೇಗೆ ಪ್ರಾರಂಭ ಆಯಿತು ಅಂತ ನಾವು ನೋಡೋದಾದರೆ, ಭಾರತ ಎ, ಶ್ರೀಲಂಕಾ ಎ ಮತ್ತು ಇನ್ನೊಂದು ತಂಡ ಸಮೇತ ಇಲ್ಲಿ ಭಾಗವಹಿಸಿದ್ದ ಟ್ರೈ ನೇಷನಲ್ ಸರಣಿಯಲ್ಲಿ ಭಾರತ ಎ ಮತ್ತು ಶ್ರೀಲಂಕಾ ಎ ನಡುವಿನ ಪಂದ್ಯ ನಡೀತಾ ಇತ್ತು. ಪಂದ್ಯ ಬಹಳ ರೋಚಕವಾಗಿ ಸಾಗುತ್ತಾನೇ ಇತ್ತು. ಕೊನೆಯ ಕ್ಷಣದವರೆಗೂ ಎರಡೂ ತಂಡಗಳು ಗೆಲುವಿಗಾಗಿ ಹೋರಾಡಿದವು. ಪಂದ್ಯ ಮುಗಿದ ನಂತರ ಮೈದಾನದಲ್ಲಿ ಕೆಲ ಆಟಗಾರರು ನಡುವೆ ಮಾತಿನ ಚಕಮಕಿ ಎಲ್ಲ ಶುರುವಾಯಿತು. ಅದರಲ್ಲೂ ವೈಭವ್ ಸೂರ್ಯವಂಶಿ ಮತ್ತು ಶ್ರೀಲಂಕಾದ ಆಟಗಾರರ ನಡುವೆ ವಾಗ್ವಾದ ನಡೆಯಿತು. ಕ್ಯಾಮರಾದಲ್ಲಿ ಎಲ್ಲ ಸೆರೆಯಿತು. ತಳ್ಳಾಟ ಸಮೇತ ಅಲ್ಲಿ ಆಯಿತು. ಸ್ವಲ್ಪ ಹೊತ್ತಿನಲ್ಲೇ ಪರಿಸ್ಥಿತಿ ತೀವ್ರಗೊಂಡು ತಳ್ಳಾಟದ ಹಂತಕ್ಕೂ ಸಮೇತ ಅದು ತೊಲಿತು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಸಮೇತ ಆಗ್ತಾ ಬಂತು. ಯಾರೋ ಕೆಲವರು ಇದು IPL ಅಲ್ಲ ಅಂತ ಸಮೇತ ಸೂರ್ಯವಂಶಿಗೆ ಅಂದಿದ್ದಾರೆ ಅಂತ ಸ್ವಲ್ಪ ಮಾತುಗಳು ಸಮೇತ ಎಲ್ಲ ಕೇಳಿ ಬಂದವು. ಸ್ನೇಹಿತರೆ, ಇನ್ನು ಈ ವಿಡಿಯೋ ವೈರಲ್ ಆದ ತಕ್ಷಣವೇ ಅನೇಕ ಕ್ರಿಕೆಟ್ ಅಭಿಮಾನಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೆಲವರು ವೈಭವರನ್ನು ಬೆಂಬಲಿಸಿದರೆ, ಇನ್ನು ಕೆಲವರು ಅವರ ವರ್ತನೆಯನ್ನು ಟೀಕಿಸಿದರು. ಇನ್ನೂ 15 ವರ್ಷ ಹುಡುಗ, ಇಷ್ಟೊಂದು ಆಕ್ರಮಣಕಾರಿ ವರ್ತನೆ ಯಾಕೆ ಎಂದು ಕೆಲವರು ಪ್ರಶ್ನಿತರು ಸಮೇತ ಪ್ರಶ್ನಿಸಿದರು ವೈಭವ್ ಸೂರ್ಯವಂಶಿನ. ಇನ್ನು ಕೆಲವರು ಮೈದಾನದಲ್ಲೇ ಇಂತಹ ಘಟನೆಗಳು ಸಾಮಾನ್ಯ, ಅದನ್ನು ದೊಡ್ಡ ವಿಷಯ ಮಾಡಬಾರ್ದು ಅಂತ ಸಮೇತ ಎಕ್ಸ್ಪರ್ಟು ಹೇಳ್ತಾನೆ ಬರ್ತಾಯಿದ್ರು. ಆದರೆ ಕೆಲ ಮಾಧ್ಯಮಗಳು ICC ಕ್ರಮ ತೆಗೆದುಕೊಳ್ಳಬಹುದೇ ಎಂಬ ಸುದ್ದಿಗಳು ಸಮೇತ ಪ್ರಕಟಿಸ್ತಾ ಇದ್ದವು. ಪ್ರಕಟಣೆ ಆಗ್ತಾನೆ ಇರ್ತವೆ ಅಂತ ಸಮೇತ ಕೇಳಿಬಂದವು. ಹೀಗಾಗಿ ವೈಭವ್ ಸೂರ್ಯವಂಶಿ ಕೆಲ ದಿನಗಳ ಕಾಲ ವಿವಾದ ಕೇಂದ್ರ ಬಿಂದುವಾಗಿ ಇದ್ದರು. ಒತ್ತಡದಲ್ಲಿ ವೈಭವ್ ವಿವಾದದ ನಂತರ ಮೇಲೆ ಸಾಕಷ್ಟು ಒತ್ತಡ ಬಿತ್ತು ವೈಭವ್ ಸೂರ್ಯವಂಶಿ ಮೇಲೆ. ಒಂದೆಡೆ ಟೀಕೆಗಳು, ಇನ್ನೊಂದೆಡೆ ಫೈನಲ್ ಪಂದ್ಯ. ಇಂತಹ ಪರಿಸ್ಥಿತಿಯಲ್ಲಿ ಅನೇಕ ಯುವ ಆಟಗಾರರು ಆತ್ಮವಿಶ್ವಾಸ ಕಳೆದುಕೊಳ್ಳಬಹುದು. ಯಾಕಂದರೆ ವೈಭವ್ ಸೂರ್ಯವಂಶಿಗೆ ಜಾಸ್ತಿ ಏಜ್ ಸಮೇತ ಆಗಿಲ್ಲ, ಬೇರೆ 15 ವರ್ಷ ಮಾತ್ರ. ಆದರೆ ಆತ್ಮವಿಶ್ವಾಸ ಕಳೆದುಕೊಳ್ಬೋದು ಬೇಕಾದರೆ, ಆದರೆ ವೈಭವ್ ಸೂರ್ಯವಂಶಿ ಕಳೆದುಕೊಂಡಿಲ್ಲ. ಬೇರೆ ರೀತಿಯಲ್ಲಿ ಅವರು ಯೋಚನೆ ಮಾಡೋರೆ. ತಮ್ಮ ಸಂಪೂರ್ಣ ಗಮನವನ್ನು ಬ್ಯಾಟಿಂಗ್ ಕಡೆಗೆ ಹರಿಸಿದ್ದರು. ಕೋಚ್ ಕೂಡ ಅವರಿಗೆ ಒಂದೇ ಒಂದು ಸಲಹೆಯನ್ನು ನೀಡಿದರಂತೆ, ಜಾಸ್ತಿ ಯೋಚಿಸಬೇಡ, ನೀನು ಸಹಜ ಆಟ ಆಡು, ನಿನ್ನ ಆಟ ನೀನು ಆಡು ಅಂತ ಕೆಲವು ಹೇಳಲ್ಪಟ್ಟರ ಅಭಿಪ್ರಾಯ ವೈಭವ್ ಸೂರ್ಯವಂಶಿದು. ಈ ಮಾತು ವೈಭವ್ ಮನಸ್ಸಿನಿಂದ ಮೇಲಿದ್ದ ಒತ್ತಡವನ್ನು ಸಮೇತ ಸ್ವಲ್ಪ ಕಡಿಮೆ ಮಾಡವೆ ಅಂತಲೇ ಸ್ವಲ್ಪ ಹೇಳ್ಬೋದು ನಾವು. ಯಾಕಂದರೆ ಒಂದು ವಿಷಯ ಎಲ್ಲರೂ ಅದು ಅಷ್ಟು ಪ್ಯಾನಿಕ್ ಆಗೋದ್ರಿಂದ, ಅದು ಫೈನಲ್ ಮ್ಯಾಚ್ ಸಮೇತ ನೆಕ್ಸ್ಟು, ಅದರಿಂದ ಏನಾಗ್ಬೋದು ಅಂತ ವೈಭವ್ ಸಮೇತ ಕೋಚ್ ಅವರು ಸಮೇತ ಸ್ವಲ್ಪ ಮೋಟಿವೇಶನ್ ಕೊಟ್ಟವರೇ ಅಂತಲೇ ಹೇಳ್ಬೋದು. ಇನ್ನು ಫೈನಲ್ ಮ್ಯಾಚು ಸ್ಟಾರ್ಟ್ ಆಗೈತೆ. ಒಂಥರ ಟೆಸ್ಟ್ನಲ್ಲಿ ಸರಣಿ ಫೈನಲ್ ಭಾರತ ಎ ಮತ್ತು ಶ್ರೀಲಂಕಾ ಎ ತಂಡಗಳು ಮುಖಾಮುಖಿ ಸಾಮಾನ್ಯವಾಗಿ ಆದವು. ಎಲ್ಲರ ಕಣ್ಣು ವೈಭವ್ ಸೂರ್ಯವಂಶಿ ಮೇಲೆಯೇ ಇತ್ತು. ಯಾಕಂದರೆ ವಿವಾದ ನಂತರ ಅವರು ಹೇಗೆ ಆಡ್ತಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಇತ್ತು. ಇವಾಗ ಎಲ್ಲರೂ ನಾರ್ಮಲಾಗಿ ಇರೋದೆ ಅಂತ ಒಂದು ಗಲಾಟೆ ಆಯ್ತಲ್ಲ, ಇವಾಗೇ ನಮ್ಮ ವೈಭವ್ ಸೂರ್ಯವಂಶಿ ಯಾವ ರೀತಿ ಸೆನ್ಸೇಷನಲ್ ಆಗಿ ಹೊಡಿತಾವ್ರೆ ಅಂತ ಗೊತ್ತು. ಅದರಲ್ಲಿ ಒಂದು ಕಿರಿಕಾಗಿ ನೆಕ್ಸ್ಟ್ ಅವ್ರು ಬ್ಯಾಟಿಂಗ್ ಬಂದರೆ ಯಾವ ರೀತಿ ಇರ್ತದೆ ಅಂತ ಎಲ್ಲರಿಗೂ ಕುತೂಹಲ, ನೋಡೋರು ಎಲ್ಲರಿಗೂ ಕುತೂಹಲನೇ. ಆದರೆ ಮೊದಲ ಚೆಂಡಿನಿಂದಲೇ ವೈಭವ್ ತಮ್ಮ ಉದ್ದೇಶವನ್ನು ಸ್ಪಷ್ಟಪಡಿಸೋರೆ. ಅವ್ರು ಫಸ್ಟ್ ಬಾಲೇ 6 ಹೊಡಿತಾರೆ, ಅದೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತೇ ಇರೋದೆ. ಅವರು ರಕ್ಷಣಾತ್ಮಕ ಆಟವಲ್ಲ, ಸಂಪೂರ್ಣ ಆಕ್ರಮಣಕಾರಿ ಆಟ ಆಯ್ಕೆ ಮಾಡಿಕೊಂಡರು, ಅದೆಲ್ಲರಿಗೂ ಗೊತ್ತು. ಅವರು ಡಿಫೆನ್ಸ್ ಜಾಸ್ತಿ ಆಡೋಕ್ಕೋಗಲ್ಲ ವೈಭವ್ ಸೂರ್ಯವಂಶಿ. ಫಸ್ಟ್ ಬಾಲಿಂದನೇ ಅಟ್ಯಾಕ್, ಎಂಥ ಬೌಲರನ್ನೇ ಆಗಲಿ ಫಸ್ಟ್ ಬಾಲಿಂದನೇ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನು ವೈಭವ್ ಕ್ರೇಜ್ಗೆ ಬಂದ ತಕ್ಷಣ ಬೌಲರ್ಗಳ ಮೇಲೆಲ್ಲ ದಾಳಿ ಇನ್ನು ಸ್ಟಾರ್ಟ್ ಮಾಡಿದ್ರು. ಓವರ್ಗಳ ಮಳೆ, ಸಿಕ್ಸರ್ಗಳ ಸುರಿಮಳೆ. ಶ್ರೀಲಂಕಾ ಬೌಲರ್ಗಳು ಏನು ಮಾಡೋಕ್ಕೂ ಎಂಬುದು ಅವ್ರಿಗೆ ಅರ್ಥನೇ ಆಗ್ತಾಯಿಲ್ಲ. ಎಂಥ ಬೌಲ್ ಹಾಕಿದ್ರು 6 ಇಲ್ಲ 4, 6 4. ಪ್ರತಿ ಓವರ್ನಲ್ಲೂ ಬೌಂಡ್ರಿ, ಪ್ರತಿ ಓವರ್ನಲ್ಲೂ ಒತ್ತಡ. ಬೌಲರ್ಗೆಲ್ಲ ಟೆನ್ಷನ್ ಆಗೋಯ್ತು ಶ್ರೀಲಂಕಾ ಬೌಲರ್ಗಳೆಲ್ಲ. ಇನ್ನು ಸ್ಟೇಡಿಯಂನಲ್ಲಿದ್ದ ಅಭಿಮಾನಿಗಳು ಎಲ್ಲ ಆಶ್ಚರ್ಯದಿಂದ ನೋಡ್ತಾನೇ ಇದ್ರು. ಸರ್ವೇಸಾಮಾನ್ಯವಾಗಿ ಆ ಥರ ಏನು ಒಳ್ಳೆ ಹೈಲೈಟ್ಸ್ ನೋಡ್ದಂಗೆ ಇದೆ ಸೂರ್ಯವಂಶಿ ನೋಡ್ತಾ ಇದ್ರೆ ನಿಜವಾಗ್ಲೂ ಸ್ನೇಹಿತರೆ. ಇನ್ನು ಕೇವಲ 11 ಚೆಂಡುಗಳಲ್ಲಿ ವೈಭವ್ ಅರ್ಧ ಶತಕವನ್ನು ಪೂರೈಸಿದರು.
ಇದು ಲಿಸ್ಟ್ ಎ ಕ್ರಿಕೆಟ್ ಇತಿಹಾಸ ಅತ್ಯಂತ ವೇಗದ 50ಗಳಲ್ಲಿ ಒಂದಾಗಿದೆ. ಫಸ್ಟ್ ರೆಕಾರ್ಡ್ ಇದು. 11 ಬಾಲ್ಗಳಲ್ಲಿ 50 ರನ್ ಹೊಡೆಯೋದು ಸೂರ್ಯವಂಶಿ ಅವ್ರದ್ದೇ. ಇತಿಹಾಸ ಸಮೇತ ಅವ್ರ ಮೇಲೇ ಅವರು ಟೀಕೆ ಮಾಡಿದ್ದು ಅವ್ರ ಮೇಲೇ ಬರ್ದಾಕವ್ರೆ. ಆದರೆ ಅಲ್ಲೇ ನಿಲ್ಲಿಲ್ಲ ಅವರು. 50 ಹೊಡೆದಿದ್ದು ನಿಲ್ಲೇ ಇಲ್ಲ. ಅವರು ಮತ್ತಷ್ಟು ಆಕ್ರಮಣಕಾರಿ ಆಟ ಇನ್ನು ಹಂಗೆ ಮುಂದುವರಿಸ್ತಾ ಹೋದರು. ಒಟ್ಟು 29 ಬಾಲ್ಗಳಲ್ಲಿ 94 ರನ್ ಹೊಡೆದಾಕಿದ್ರಂಗೆ. ಹಂಗೆ ನೆಕ್ಸ್ಟು ಇನ್ನೊಂದು ಬಾಲು ನಾವು ಸೆಂಚುರಿ ಹೊಡೆದಾಕ್ಬೋದಾಯಿತು, ಜಸ್ಟ್ ಮಿಸ್ ಆಯ್ತು ಅಷ್ಟೇ ಅದು. ಅದರಲ್ಲಿ 10 4 8 ಭರ್ಜರಿ ಸಿಕ್ಸುಗಳು, 324 ಹೆಚ್ಚು ಸ್ಟ್ರೈಕ್ ರೇಟ್ ಅವ್ರದ್ದು. ಶತಕದಿಂದ ಕೇವಲ 6 ರನ್ನಲ್ಲಿ ಮಾತ್ರ ಔಟ್ ಆದರು ಅವರು. ಅವರ ಇನ್ನಿಂಗ್ಸ್ ಪಂದ್ಯವನ್ನೇ ಒಂಥರ ಒನ್ ಸೈಡ್ ಮಾಡೋಕ್ದಂಗೆ ಇತ್ತು, ಆ ರೀತಿ ಹೊಡೆದ್ರು. ಇನ್ನು ವೈಭವ್ ಅವರ ಸ್ಫೋಟಕದ ಬ್ಯಾಟಿಂಗ್ ನೆರವಿಂದ ಭಾರತ ಎ ತಂಡ ದೊಡ್ಡ ಮೊತ್ತ ಕಲೆಯಾಗಿತ್ತು. ಶ್ರೀಲಂಕಾ ಎ ತಂಡ ಮೇಲೆ ಭಾರಿ ಒತ್ತಡ ಸಮೇತ ನಿರ್ಮಾಣವಾಯಿತು. ಆ ರೀತಿ ಹೊಡೆದಂದರೆ ಬೌಲರ್ಗಳ ಕಾನ್ಫಿಡೆನ್ಸ್ ಎಲ್ಲ ಕಮ್ಮಿ ಆಗೋಯಿತು. ಒಂಥರ ಫೀಲ್ಡಿಂಗಲ್ಲೆಲ್ಲ ಒತ್ತಡ ಸ್ಟಾರ್ಟ್ ಆಗೋತಿತ್ತಲ್ಲ, ಹಂಗೆ ಹೊಡಿತಾ ಇದ್ರೆ ಇನ್ನು ಅವರಿಗೆಲ್ಲ ಒತ್ತಡ ಸ್ಟಾರ್ಟ್ ಆಗೋಯಿತು. ಗುರಿ ಬೆನ್ನಟ್ಟವಲು ಶ್ರೀಲಂಕಾ ಬ್ಯಾಟರ್ಗಳು ಆರಂಭದಿಂದಲೇ ಒತ್ತಡಕ್ಕೆ ಒಳಗವ್ರು. ಹೆಂಗಿದ್ರು ಅವರು ಸ್ಕೋರು ಹೊಡೆಯಬೇಕಾಯಿತು. ಅವರು ಜೋರಾಗಿ ಬಿಸಿಲಾಡಕ್ಕೆ ಹೋಗಿ ಒಂದೊಂದು ವಿಕೆಟೇ ಹೋಗ್ತಾ ಬಂತು. ಕೊನೆಗೆ ಭಾರತ ಎ ಪಂದ್ಯವು ಗೆದ್ದು ಟ್ರೋಫಿಯನ್ನು ಸಮೇತ ತಮ್ಮದಾಗಿಳಿಸಿಕೊಂಡ್ಬೋದು. ಇದು ಮೇನಾಗಿ ನಡೆದಿದ್ದ ಡ್ರಾಮಾ ಅಂದರೆ ಇದು. ಈ ಪಂದ್ಯದಲ್ಲಿ ಅತ್ಯಂತ ವಿಶೇಷ ಸಂಗತಿ ಏನಂದರೆ, ವೈಭವ್ ಯಾವುದೇ ಸಂದರ್ಭದಲ್ಲಿ ಟೀಕಾಕಾರರಿಗೆ ಉತ್ತರ ಕೊಡಲಿಲ್ಲ. ನೋಡಿ, ಅವರು ಅಷ್ಟು ಜಗಳ ಆದ್ರೂ ಅವ್ರು ಏನೂ ರಿಪ್ಲೈ ಕೊಡಿಲ್ಲ, ಯಾರ ಮೇಲೂ ಆರೋಪನೂ ಮಾಡಿಲ್ಲ, ಯಾವುದೇ ವಿವಾದಾತ್ಮಕ ಹೇಳಿಕೆನೂ ಸಮೇತ ಅವ್ರು ನೀಡಿಲ್ಲ. ಅವರು ಕೇವಲ ಬ್ಯಾಟ್ ಹಿಡಿದು ಮೈದಾನಕ್ಕೆ ಇಳಿದ್ರೆ ಅಷ್ಟೇ. ಮತ್ತು ತಮ್ಮ ಪ್ರದರ್ಶನ ಮೂಲಕ ಎಲ್ಲ ಪ್ರಶ್ನೆಗಳಿಗೆ ಸಮೇತ ಇವಾಗ ಉತ್ತರ ನೀಡಿಬಿಟ್ಟವ್ರೆ. ಇದು ನಿಜವಾದ ಕ್ರೀಡಾ ಸ್ಫೂರ್ತಿ. ನೋಡಿ, ಇಷ್ಟೇ ಸಿಂಪಲ್ಲು. ನೋಡಿ, ಇಷ್ಟು ಯಾರು ಏನೂ ಹೇಳಿಲ್ಲ, ಯಾರು ಏನೂ ಟೀಕೆ ಮಾಡಿಲ್ಲ. ಅದಾದಮೇಲೆ ನೆಕ್ಸ್ಟು ಬಂದರು, ಬಾರಿಸ್ಬಿಟ್ಟು ಹೋದರು. ಸ್ನೇಹಿತರೆ, ಇನ್ನು 15 ವರ್ಷ ವಯಸ್ಸಿನಲ್ಲಿ ಇಂತಹ ಪ್ರದರ್ಶನ ನೀಡೋದು ಸಾಮಾನ್ಯ ವಿಷಯವಲ್ಲ ಯಾರಿಗೇನಾಗಲಿ. ಸಚಿನ್ ಅವರು 16 ವರ್ಷಕ್ಕೆ T20 ಹಾಕ್ಕೊಂಡಿರೋದು. ಅದಕ್ಕಿಂತ ಮೇನ್ ರೆಕಾರ್ಡ್ ಅಂದರೆ ವೈಭವ್ ಸೂರ್ಯವಂಶಿ ಅವರನ್ನೇ 15 ವರ್ಷಕ್ಕೆ ಹಾಕೊಂಡಿರೋದು. ಇಂದಿನ ಕ್ರಿಕೆಟ್ ಜಗತ್ತಿನಲ್ಲಿ ಅನೇಕ ತಜ್ಞರು ವೈಭವ್ ಸೂರ್ಯವಂಶಿಯನ್ನು ಭಾರತದ ಮುಂದಿನ ಸೂಪರ್ ಸ್ಟಾರ್ ಎಂದು ಪರಿಗಣಿಸುತ್ತಿದ್ದಾರೆ. ಇದು 100%. ಇನ್ನೊಂದು 5-10 ವರ್ಷ ಹೋದರೆ ಎಲ್ಲ ರೆಕಾರ್ಡ್ಗಳೆಲ್ಲ ಮುರಿದಾಕ್ತಾರೆ ವೈಭವ್ ಸೂರ್ಯವಂಶಿ ಅವರು. ಆ ಥರ ಪ್ರತಿಭೆ, ಆ ಥರ ಆಡ್ತಾ ಇದ್ದಾರೆ ಅವರು. ಅವರ ಧೈರ್ಯ, ಒತ್ತಡ ನಿಭಾಯಿಸುವ ಸಾಮರ್ಥ್ಯ ಐತೆ. ಮುಂದಿನ ಕೆಲವು ವರ್ಷಗಳು ಭಾರತೀಯ ರಾಷ್ಟ್ರೀಯ ತಂಡದಲ್ಲೂ ಕಾಣಿಸಿಕೊಳ್ಳಬಹುದು ಎಂಬ ನಿರೀಕ್ಷೆ ಸಮೇತ ಇವಾಗ ಹೆಚ್ಚಾಗೋಣ. ಸ್ನೇಹಿತರೆ, ಕೆಲ ದಿನಗಳ ಹಿಂದೆ ವಿವಾದದಿಂದ ಸುದ್ದಿಯಾಗಿದ್ದ ವೈಭವ್ ಸೂರ್ಯವಂಶಿ ಇಂದು ತಮ್ಮ ಬ್ಯಾಟಿಂಗ್ನಿಂದ ದೇಶಾದ್ಯಂತ ಪ್ರಶಂಸೆ ಇವಾಗ ಸಿಗ್ತಾ ಇದೆ. ವಿವಾದದಿಂದ ವಿಜಯದವರೆಗೆ, ಟೀಕೆಯಿಂದ ಟ್ರೋಫಿಯವರೆಗೆ ಇದು ಒಬ್ಬ ಯುವ ಕ್ರಿಕೆಟ್ ಅದ್ಭುತವಾದ ಪಯಣ ಅಂತಲೇ ಹೇಳ್ಬೋದು. ವೈಭವ್ ಸೂರ್ಯವಂಶಿ ಅವರು ಈ ಇನ್ನಿಂಗ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ಭಾರತದ ಮುಂದಿನ ದೊಡ್ಡ ಸ್ಟಾರ್ ಆಗ್ತಾರಾ? ಎಲ್ಲ ಕಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.